ಥ್ಯಾಂಕ್ ಯು ಸೋ ಮಚ್ ಪಾರ್ಥ. ಹೀಗೆ ನೀವು ಹೀಗೆ ಇರಬೇಕು ಅಂತಲೇ ನಾನು ಬಯಸೋದು. ಥ್ಯಾಂಕ್ ಯು ನನ್ನನ್ನು ಮೂವಿ ಕರ್ಕೊಂಡು ಹೋಗಿದ್ದಕ್ಕೆ. ನಂಗೆ ತುಂಬ ಖುಷಿ ಆಯಿತು. ನನಗೂ ಅಷ್ಟೇ ತುಂಬಾ ಖುಷಿ ಆಯಿತು. ಪಾರ್ಥ, ನಾವು ಸಿನಿಮಾ ಥರ ನೋಡಿದೆ ಅದನ್ನು ನಮ್ಮ ಜೀವನಕ್ಕೂ ಅಳವಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹೌದು, ಇವಾಗ ಯಾಕೆ ಈ ಮಾತು ಬಂತು? ಯಾಕೆ ಅಂದರೆ ನೀವೇ ನೋಡಿದ್ರಲ್ಲ, ಸಿನಿಮಾದಲ್ಲಿ ಹೀರೋ ಹೀರೋಯಿನು ಒಬ್ರಿಗೊಬ್ರು ಬಿಟ್ಕೊಟ್ರಾ? ಇಲ್ಲ, ಅದೇನೇ ಸಮಸ್ಯೆ ಬಂದರೂ ಅದನ್ನೆಲ್ಲ ಲೆಕ್ಕಿಸದೆ ಅವ್ರ ಪ್ರೀತಿನ ಅವ್ರು ಕಾಪಾಡ್ಕೊಂಡ್ರು. ಸೇಮ್ ನಮ್ಮ ಥರ ಅಲ್ವಾ? ಯಾರು ಏನೇ ಹೇಳಿದ್ರು ನಾವು ಇಷ್ಟಪಟ್ಟವ್ರನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ಕೊನೆವರೆಗೂ ಅವ್ರನ್ನ ಜೊತೆಯಲ್ಲೇ ಇಟ್ಕೊಂಡು ಜೋಪಾನವಾಗಿ ಕಾಪಾಡ್ಕೋಬೇಕು. ಅಪೇಕ್ಷಾ ನೋಡಿ, ಜೋಪಾನವಾಗಿ ಕಾಪಾಡ್ಕೋಬೇಕು ಅನ್ನೋ ಮನಸ್ಥಿತಿ ಇಬ್ಬರಲ್ಲೂ ಇರಬೇಕು. ಆಗಲೇ ಪ್ರೀತಿ ಸ್ಟ್ರಾಂಗ್ ಆಗೋದು. ನಮ್ಮ ಪ್ರೀತಿ ಸ್ಟ್ರಾಂಗ್ ಆಗೇ ಇತ್ತು, ಈಗಲೂ ಸ್ಟ್ರಾಂಗ್ ಆಗೇ ಇದೆ ಅಂತ ಅನ್ಕೋತೀನಿ. ನಿಮ್ಗೇನಾದರೂ ಡೌಟ್ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಅಪೇಕ್ಷಾ ನೋಡಿ, ಈ ಕೋಪ, ತಾಪ, ಮನಸ್ತಾಪ ಇದೆಲ್ಲ ಇದ್ದಿದೆ. ಆದರೆ ನನಗೆ ಮಾತ್ರ ನಿಮ್ಮ ಮೇಲೆ ಪ್ರೀತಿ ಯಾವತ್ತೂ ಕಮ್ಮಿ ಆಗಲ್ಲ. ಅದು ಗೌತಮ್ ಆನಂದ ತುಂದಿಲನಾಗಿದ್ದಾನೆ. ಮಾತು ಇಲ್ಲಿದೆ, ಹೊರಗೆ ಬರ್ತಾ ಇಲ್ಲ ಅಲ್ವಾ ಗೌತಮ್? ಗೌತಮ್ ಆರಾಮಾಗಿ ಏನ್ ವಿಷಯ ಹೇಳಿ. ಅಮ್ಮ, ನನ್ನ ತಾಯಿ ಮತ್ತೆ ತಂಗಿ ಎಲ್ಲಿದ್ದಾರೆ ಅಂತ ಪೊಲೀಸ್ನವ್ರು ಗೊತ್ತಾಗಿದೆಯಂತೆ. ಇವತ್ತು ಸಂಜೆ ಮನೆ ಕರ್ಕೊಂಡು ಬರ್ತಾ ಇದ್ದಾರೆ. ಏನಪ್ಪ ಹಿಂಗಾಗೋಯ್ತು? ಮುಂದೆ ನಮ್ಮ ಕತೆ ನಿಜನಾ? ಅವ್ರನ್ನ ಈ ಮನೆಗೆ ಬರಮಾಡ್ಕೋಬೇಕು. ಎಷ್ಟೋ ವರ್ಷಗಳ ಮೇಲೆ ನಾನು ಅವ್ರನ್ನ ನೋಡ್ತಾ ಇದ್ದೀನಿ. ಅವ್ರು ಹಾಗೆ ಇರ್ಬೋದಲ್ವಾ? ನಮ್ಮನ್ನೆಲ್ಲ ನೋಡಿ ಅವ್ರಿಗೆ ಎಷ್ಟು ಖುಷಿಯಾಗಿರ್ಬೋದಲ್ವ ಅಮ್ಮ? ನನಗಂತೂ ಕಾಯೋದಕ್ಕೆ ಆಗ್ತಾ ಇಲ್ಲ. ಅವ್ರನ್ನ ಯಾವಾಗ ನೋಡ್ತೀನೋ ಅಂತ ಅನಿಸ್ಬಿಟ್ಟಿದೆ. ಅಮ್ಮ, ಏನು ಇಷ್ಟ ಮಾಡ್ತಾ ಇದ್ದೀರಾ? ಏನೂ ಇಲ್ಲ, ಅದು ಸಡನ್ ಆಗಿ ನ್ಯೂಸ್ ಕೇಳಿದ್ನಲ್ಲ, ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಗೌತಮ್ ನನಗೂ ಅಷ್ಟೇ. ಆ ಸುದ್ದಿ ಕೇಳಿ ಮಾತಿಲ್ಲ, ಕತೆ ಇಲ್ಲ, ಬರೀ ರೋಮಾಂಚನ. ಅಂತೂ ಆ ದೇವರು ಕಟ್ಟಾಗಿದ್ದ ಕರಡು ಬಳಿಯನ್ನ ಮತ್ತೆ ಜಾಯಿಂಟ್ ಮಾಡ್ದ. ಯಾವ ಬರ್ತಾರಂತೆ? ಹೇಳಿದ್ನಲ್ಲ ಸಂಜೆ ಎಕ್ಸಾಕ್ಟ್ ಟೈಮ್ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು. ಒಟ್ಟಲ್ಲಿ ಬರೋದಂತೂ ಪಕ್ಕ ಅಂದಂಗಾಯ್ತು. ಹಾ, ಅಲ್ಲಿಗೆ ನಮ್ಮ ತಿಥಿ ಆಗೋದು ಪಕ್ಕ ಆಯ್ತು. ಮತ್ತೆ ಅಮ್ಮ, ತುಂಬಾ ಥ್ಯಾಂಕ್ಸ್. ನನಗ ಯಾಕೆ? ಅಮ್ಮನ ಹುಡುಕ್ಸೋದಕ್ಕೆ ನನ್ನ ಕೈ ಜೋಡಿಸಿದ್ರಲ್ಲ, ಇಷ್ಟು ವರ್ಷ ನಾನು ನೋಡ್ಕೊಂಡ್ರಲ್ಲ, ಇನ್ನು ತುಂಬಾ ವಿಷಯಗಳಿಗೆ ನಾನು ನಿಮಗೆ ಋಣಿಯಾಗಿರ್ಬೇಕಮ್ಮ. ಗೌತಮ್, ಏನು ಈ ಫಾರ್ಮಾಲಿಟಿ ಅಲ್ಲ? ಗೌತಮ್, ಎಷ್ಟೇ ಆದ್ರೂ ನೀನು ಕೂಡ ಅವಳು ಮಗನೇ ತಾನೆ. ಅದು ಇವ್ರ ದೊಡ್ಡ ಗುಣ ಮಾವ. ಇವ್ರು ಇರ್ಲಿಲ್ಲ ಅಂದಿದ್ರೆ ಈ ಮನೆ ಹೀಗಿರ್ತಾ ಇರ್ಲಿಲ್ಲ, ಬೇರೆ ಥರನೇ ಇರ್ತಾ ಇತ್ತು. ಇಷ್ಟು ವರ್ಷ ಈ ಮನೇನ ಅಮ್ಮನೇ ನಡೆಸ್ಕೊಂಬಂದಿರೋದು. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಏನು ಗೌತಮ್, ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ಇಲ್ಲಮ್ಮ, ಜೆನ್ಯೂನ್ಲಿ ಐ ಮೀನ್ ಇಟ್. ಸರಿ, ಈ ವಿಷಯ ನಾನು ಅಜ್ಜಿಗೆ, ಭೂಮಿಕಾ ಅವ್ರಿಗೆಲ್ಲ ಹೇಳಬೇಕು. ಅಮ್ಮನ್ನ ಬರ್ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿಸ್ಬೇಕು. ಓಕೆ, ನಾನು ಸಂಜೆ ತನಕ ಬಿಸಿ ಇರ್ತೀನಿ. ಹಾ, ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ನಾನು ಆಮೇಲೆ ಹೇಳ್ತೀನಿ. ಅಣ್ಣ, ಏನಣ್ಣ ಇದು? ಆ ಭಾಗ್ಯ ನಮ್ಮ ಬಗ್ಗೆ ಏನಾದರೂ ಗೌತಮ್ ಹತ್ರ ಹೇಳಿದ್ರೆ ನಮ್ಮ ಕತೆ ಮುಗೀತು. ಸಿಸ್ಟರ್, ಯಾವುದಕ್ಕೂ ಬ್ಯಾಗ್ ರೆಡಿ ಮಾಡಿ ಇಟ್ಕೊಂಡಿರು. ಎಮರ್ಜೆನ್ಸಿ ಸಿಚುವೇಶನ್ ಬಂದ್ರೆ ಹಿತ್ಲು ಬಾಗಿಲಿಂದ ಓಡೋಗ್ಬಿಡೋಣ. ಸಿಸ್ಟರ್, ಏನ್ ಸಿಸ್ಟರ್ ಎಲ್ಲ ಅಯೋಮಯ ಆಗ್ತಾ ಇದೆ. ನಾವು ಹಂಗೆ ಮಾಡಕ್ ಹೋದ್ರೆ ಹೆಂಗೆಂಗೋ ಆಗೋಯ್ತಲ್ಲ. ಇದು ಹೆಂಗಾಯ್ತು ಗೊತ್ತಾ? ಆರತಿ ಎತ್ತಕ್ಕೆ ಹೋಗಿ ಮಹಾಮಂಗಳಾರತಿ ಮಾಡಿಸ್ಕೊಂಡಂಗಾಯ್ತು. ನಮ್ಮ ಬಾಣ ನಮಗೆ ತಿರುಗಿ ಬಾಣ ಆಗೋಯ್ತಲ್ಲ. ಏನ್ ಆಗುತ್ತೆ ಅಂತ ಗೊತ್ತಾದ್ರೊಳಗಡೆ ಸರ್ಜಿಕಲ್ ಸ್ಟ್ರೈಕ್ ಆಗೋಯ್ತಲ್ಲ. ಸಿಸ್ಟರ್, ನಾವು ಹುಡುಕೋದ್ರೊಳಗಡೆ ಅವನೇ ಹುಡುಕ್ಸ್ಬಿಟ್ಟಿದ್ರಲ್ಲ ಸಿಸ್ಟರ್. ಏನ್ ಮಾಡೋದು ಈಗ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಅಣ್ಣ. ಏನ್ ಹೇಳ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನಂಗೂ ಹಂಗೆ ಆಗಿದೆ ಸಿಸ್ಟರ್. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವಳು ಏನಾದ್ರೂ ಈ ಮನೆಗೆ ಎಂಟ್ರಿ ಕೊಟ್ರೆ ನಾವು ಹಿಂಬಾಗ್ಲಿಂದ ಸೈಲೆಂಟ್ ಆಗಿ ಎಕ್ಸಿಟ್ ಕೊಡ್ಬೇಕಾಗತ್ತೆ. ನೀನು ಅಮ್ಮನ ಸಿಂಪತಿಲಿ ಉಳ್ಕೋಬಹುದು. ಆದ್ರೆ ನನ್ನ ಕತೆ ಏನು? ಗೌತಮ್ ನನ್ನ ಖಂಡಿತವಾಗಿ ಫುಟ್ಬಾಲ್ ಅಂತ ಗೊತ್ತು ಈ ಮನೆಯಿಂದ ಆಚೆ ಆಗ್ತಾನೆ ಸಿಸ್ಟರ್. ತೀರ್ಥಯಾತ್ರೆಗೆ ಹೊರಡೋದಕ್ಕೆ ಗಂಟು ಮುಟ್ಟೆ ಕಟ್ಕೊಂಡು ರೆಡಿ ಆಗಿರೋದು ಒಳ್ಳೇದು ಅಂತ ಅನ್ಸುತ್ತೆ. ಆಲ್ರೆಡಿ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ದೀನಿ ಸಿಸ್ಟರ್. ನನ್ನ ಕರಾಳ ಭವಿಷ್ಯ ನನ್ನ ಕಣ್ಣು ಮುಂದೆ ಕಾಡ್ತಾ ಇದೆ. ನನಗಿದು ಮುಳಿಗಾಲ ಇಲ್ಲ ಸಿಸ್ಟರ್. ನಾನು ಏನ್ ಮಾಡ್ಲಿ ಸಿಸ್ಟರ್? ಅಯ್ಯೋ ದೇವ್ರ! ಸ್ವಲ್ಪ ಸುಮ್ಮನೆ ಇರ್ತೀಯಾ?
ನಾನು ನನ್ನ ಟೆನ್ಷನಲ್ಲಿದ್ದರೆ ನಿಂದು ಬೇರೆ. ನೀನು ಹೆದರದಲ್ದೆ ನನ್ನನ್ನು ಹೆದರಿಸ್ತಾ ಇದೆಯಲ್ಲ. ನಾನು ಹೆದರಿಸ್ತಾ ಇಲ್ಲ ಸಿಸ್ಟರ್, ಎಚ್ಚರಿಸ್ತಾ ಇದ್ದೀನಿ. ಆ ಗೌತಮ್ಮು ತನ್ನ ಒರಿಜಿನಲ್ ಅಮ್ಮ ಈ ಮನೆಗೆ ಬರ್ತಿದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಎಷ್ಟು ಖುಷಿ ಪಟ್ಟ ನೋಡು. ನನ್ನ ಮುಖ ನೋಡ್ಬೇಕಾಗಿತ್ತು. ಈ ಎಣ್ಣೆಯಲ್ಲಿ ಬಿಟ್ಟ ಪೂರಿ ಉಬ್ಬುತ್ತಲ್ಲ ಹಂಗೆ ಉಬ್ಕೊಂಡಿತ್ತು. ಎಳೆಗರು ಅಮ್ಮನ ಕಂಡ ತಕ್ಷಣ ಚಿನ್ನಾಟ ಆಡ್ಕೊಂಡು ಅದ್ರ ಹತ್ರ ಹೋಗುತ್ತಲ್ಲ ಹಂಗೆ ಹೋಗ್ತಾ ನೋಡ್ತಾ ಇರೋದು ಸಿಸ್ಟರ್ ನೀನು. ಆಗ ನಾನು ನೀನು ಎಲ್ಲರೂ ಅವನ ಕಣ್ಣಿಗೆ ಕಾಲ್ಗೆ ಸಾಬಿಡ್ತೀವಿ ಸಿಸ್ಟರ್. ನಾನಾಗಿರೋ 1000 ರೂಪಾಯಿ ನೋಡ್ತಾರ ಆಗ್ಬಿಡ್ತೀವಿ. ನಮ್ಮನ್ನು ಹೇಳೋರು ಯಾರು ಇರಲ್ಲ. ದೇವ ಸುಮ್ಮನೆ ಇರೋಣ. ಮಾಡೋದೆಲ್ಲ ಮಾಡೋಡು ಅಂತ ಅಳ್ತಾ ಇದೆಯಲ್ಲ, ಇದೆಲ್ಲ ಆಗಿದ್ದು ನಿನ್ನಿಂದಾನೆ. ನಾನೇನ್ ಮಾಡಿದೆ? ಏನ್ ಮಾಡಿದೆ ಅಂತ ನನ್ನನ್ನೇ ಕೇಳ್ತಾ ಇದೀಯಾ? ಅಲ್ಲ ಜೈನ ನಮ್ಮ ಟೀಮಿಗೆ ಸೇರಿಸ್ಕೊ ಅಂತ ಹೇಳಿದ್ ನೀನೇ ತಾನೆ. ಅವ್ನು ನಮ್ಮ ಜೊತೆ ಸೇರ್ಕೊಂಡ್ರೆ ಆನೆ ಬಲ ಬರುತ್ತೆ ಅಂತ ಹೇಳಿದೆ. ನೀನ್ ಹೇಳಿದೆ ಅಂತ ಅವನನ್ನ ಸೇರಿಸ್ಕೊಂಡೆ. ಎಲ್ಲ ಒಂದು ದಾರಿಗೆ ಬರುತ್ತೆ ಅಂತ ಅನ್ಕೊಂಡ್ರೆ ನಿನ್ನೆ ನೀನು ಅವನು ಹೋಗ್ಬಿಟ್ಟು ಏನ್ ಮಾಡಿದ್ರಿ? ನೀವು ಮಾಡಿರೋ ಎಡವಟ್ಟಿಂದ ಭಾಗ್ಯ ತಪ್ಪಿಸ್ಕೊಂಡು ಗೌತಮ್ ಕಡೆಯವ್ರಿಗೆ ಸಿಕ್ಕಿರ್ಬೋದು. ಆಮೇಲೆ ಅವರೇ ಗೌತಮ್ ಫೋನ್ ಮಾಡಿರ್ಬೋದಲ್ವಾ? ಇದೆಲ್ಲ ಆಗಿದ್ದು ನಿನ್ನಿಂದ. ನಾನು ಮೊದಲೇ ಹೇಳಿದೆ ಜಯದೇವ್ನ ಇದರಲ್ಲೆಲ್ಲ ಇನ್ವಾಲ್ವ್ ಮಾಡೋದು ಬೇಡ ಅಂತ. ಜೈನ ನಂಬ್ಕೊಂಡು ಏನೇನೋ ಆಗೋಯ್ತು. ಈ ಜಯದೇವ್ರೆ ಏನೋ ಮಾಡ್ತೀನಿ ಅಂತ ದೊಡ್ಡದಾಗಿ ಹೇಳ್ದ. ಈಗ ನೋಡಿದ್ರೆ ಏನೂ ಮಾಡಿಲ್ಲ. ಮಾಮ್